ಈ ದೇವಸ್ಥಾನದ ಇತಿಹಾಸವನ್ನು ಹೇಳಬೇಕಂದ್ರೆ ದೇವಿಯು ಕನಸಿನಲ್ಲಿ ಬಂದು ಸುಮಾರು 40ರಿಂದ 45 ಗ್ರಾಮದ ಇತಿಹಾಸದಲ್ಲಿ ನೋಡಿದಾಗ ಕೆಲವು ದಾಖಲೆಗಳಿಂದ ನೋಡಿದಾಗ 800 ವರ್ಷದಿಂದ ಏನೋ ಒಂದು ಪಾರಂಪರಿಕವಾಗಿ ನಡೀತಾ ಬರ್ತಾ ಇದೆ. ಕಷ್ಟ ಅಂತ ಬಂದವರ ಕೈ ಬಿಡದ ಕರುಣಾಮಯಿ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಬರೋಬ್ಬರಿ 8 ಶತಮಾನಗಳ ಇತಿಹಾಸವಿರುವ ಮುಳಬಾಗಿಲಿನ ಮಹಾಶಕ್ತಿ. ಅವಳೇ ದೇವರಾಯ ಸಮುದ್ರದ ಶ್ರೀ ಅಂಕಾಳ ಪರಮೇಶ್ವರಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರದಲ್ಲಿ ನಡೆಯುವ ಅಂಕಾಳಮ್ಮನ ಬ್ರಹ್ಮರಥೋತ್ಸವ ಅಂದ್ರೆ ಸುಮ್ನೇನಾ? ಸುತ್ತಮುತ್ತಲಿನ ಬರೋಬ್ಬರಿ 30ರಿಂದ 40 ಹಳ್ಳಿಗಳಿಗೆ ಈ ತಾಯಿಯೇ ಆರಾಧ್ಯ ದೇವತೆ, ಮನೆದೇವರು. ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವ ಈ ಕರುಣಾಮಯಿಯ ದರ್ಶನ ಪಡೆಯಲು ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದಲೂ ಭಕ್ತಸಾಗರವೇ ಹರಿದು ಬರುತ್ತದೆ. ಆರೋಗ್ಯ ಸಮಸ್ಯೆ ಇರಲಿ, ಜೀವನದ ಯಾವುದೇ ಕಷ್ಟ ಕಾರ್ಪಣ್ಯಗಳಿರಲಿ, ಕಣ್ಣೀರಿಡುತ್ತಾ ಈ ತಾಯಿಯ ಸನ್ನಿಧಿಗೆ ಬಂದು ನಿಂತರೆ ಸಾಕು, ಎಲ್ಲವೂ ಪರಿಹಾರ ಆಗುತ್ತೆ ಅನ್ನೋದು ಭಕ್ತರ ಅಚಲ ನಂಬಿಕೆ. ಅದಕ್ಕೆ ನೋಡಿ, ಸ್ಥಳೀಯ ಕನ್ನಡಿಗರು ಭಕ್ತಿಯಿಂದ ಅಂಕಾಲಮ್ಮನ ಜಾತ್ರೆಯಂದ್ರೆ ನೆರೆಯ ತೆಲುಗು ಭಾಷಿಕರು ಪ್ರೀತಿಯಿಂದ ಅಂಗಾಳಮ್ಮ ಪರಿಷೆ ಅಂತಾನೆ ಕರೀತಾರೆ. ಇನ್ನು ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯೆಂದು ನಡೆಯುವ ಈ ತಾಯಿಯ ಬ್ರಹ್ಮರಥೋತ್ಸವದ ವೈಭವವನ್ನ ಕಣ್ತುಂಬಿಕೊಳ್ಳೋದೇ ಒಂದು ಅದ್ಭುತ. ಸತತ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಅಂಕುರಾರ್ಪಣೆ, ಕಲ್ಯಾಣೋತ್ಸವ, ವಿಜೃಂಭಣೆಯ ರಥೋತ್ಸವ, ಪಾರ್ವೇಟೆ ಉತ್ಸವ, ಧ್ವಜಾವರೋಹಣ, ಶಯನೋತ್ಸವ ಹಾಗೂ ಕಣ್ಣು ಕೋರಿಸುವ ಪುಷ್ಪಪಲ್ಲಕ್ಕಿ ಉತ್ಸವಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿದವು. ತಾಯಿಯ ಈ ಅದ್ಭುತ ವೈಭವದ ದರ್ಶನ ನಿಮಗೂ ಇಷ್ಟವಾಗಿದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ಓಂ ಶ್ರೀ ಅಂಕಾಳ ಪರಮೇಶ್ವರಿ ಅಂತ ಬರೆಯಿರಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಮ್ಮ SP ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.
ಶ್ರೀ ಗುರುಭ್ಯೋ ನಮಃ. ದೇವರಾಯ ಸಮುದ್ರ ಗ್ರಾಮದ ಶ್ರೀ ಅಂಕಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಶೈವಾಗಮ ರೀತಿಯಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತಿದೆ. ಈ ದೇವಸ್ಥಾನದ ಇತಿಹಾಸವನ್ನು ಹೇಳಬೇಕಂದ್ರೆ, ದೇವಿಯು ಕನಸಿನಲ್ಲಿ ಬಂದು ಇಂಥ ಸ್ಥಳದಲ್ಲಿ ಇದ್ದೀನಿ ಅಂತ ಒಂದು ಕನಸಿನಲ್ಲಿ ಬಂದು ಒಂದು ಆಜ್ಞೆ ಮಾಡಿದ್ರು. ಆ ಜಾಗಕ್ಕೆ ಹೋಗಿ ನೋಡಿದಾಗ ದೇವಿ ವಿಗ್ರಹ ಸಿಕ್ತು. ಈ ವಿಗ್ರಹದ ವಿಶೇಷ ಏನು ಅಂದ್ರೆ, ತ್ರಿಮೂರ್ತಿಗಳ ಸ್ವರೂಪ. ಅಂದ್ರೆ ವಾಹನ ರೂಪಿಯಾಗಿ ಸರಸ್ವತಿಯು, ಮೂರ್ತಿ ಬಂದು ದುರ್ಗಾ ಸ್ವರೂಪ, ಹಾಗೂ ಆರಾಧನೆಯು ಲಕ್ಷ್ಮೀ ಸ್ವರೂಪದಲ್ಲಿದ್ದು, ನಾವು ಅದಕ್ಕಾಗಿ ಶಾಂತ ಸ್ವರೂಪಿ ಅಂಕಾಳ ಪರಮೇಶ್ವರಿ ದೇವಿ ಎಂದು ಹೇಳುತ್ತೇವೆ. ಈ ರಥೋತ್ಸವವು ಅಂದ್ರೆ ಪ್ರತಿ ಹೋಲಿ ಹುಣ್ಣಿಮೆಯಂದು ರಥೋತ್ಸವವು ನಡೆಯುತ್ತದೆ ಈ ದೇವಸ್ಥಾನದಲ್ಲಿ. ಈ ದೇವಸ್ಥಾನಕ್ಕೆ ಸುಮಾರು 40ರಿಂದ 45 ಗ್ರಾಮದ ಜನರ ಒಂದು ಸಂಪರ್ಕ ಬಂದು, ಆ ಕುಲದೇವತೆಯಾಗಿ ಈ ಎಲ್ಲ ಗ್ರಾಮಗಳಲ್ಲಿಯೂ ಈ ದೇವಿಯನ್ನು ಆರಾಧಿಸುತ್ತಿದ್ದು, ಆ ಎಲ್ಲ ಗ್ರಾಮದ ಜನರು ಬಂದು ಈ ದೇವಿಯ ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸುತ್ತಿದ್ದಾರೆ ಪ್ರತಿ ವರ್ಷವೂ. ಇದು ಈ ದೇವಸ್ಥಾನದ ಒಂದು ಪ್ರತೀತಿ. ಸುಮಾರು ನಮಗೆ ಅಂದ್ರೆ ಇದು ಪುರಾತನವಾದ ಒಂದು ದೇವಸ್ಥಾನ. ಇತಿಹಾಸದಲ್ಲಿ ನೋಡಿದಾಗ ಕೆಲವು ದಾಖಲೆಗಳಿಂದ ನೋಡಿದಾಗ ನಮ್ಗೆ ಕೆಲವು ಶಿಲಾಶಾಸನಗಳು ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ. ಒಂದು 800 ವರ್ಷಕ್ಕೆ ಹಿಂದಿನ ಒಂದು ದಾಖಲಾತಿಗಳಿದೆ. 800 ವರ್ಷದಿಂದ ಒಂದು ಪಾರಂಪರಿಕವಾಗಿ ನಡೀತಾ ಬರ್ತಾ ಇದೆ. ಅದರ ಕೆಲವು ದಾಖಲಾತಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇದೆ. ರಥೋತ್ಸವವು ಶೈವಾಗಮ ರೀತಿಯಲ್ಲಿ ನಡೆದು, ಪಾಂಚಾನಿಕ ಅಂದ್ರೆ 5 ದಿವಸದ ರಥೋತ್ಸವ. ಧ್ವಜಾರೋಹಣದಿಂದ ಮೊದಲುಗೊಂಡು ಧ್ವಜಾರೋಹಣದವರೆಗೂ, ಧ್ವಜಾರೋಹಣ, ಕಲ್ಯಾಣೋತ್ಸವ, ಬ್ರಹ್ಮರಥೋತ್ಸವ, ಪಾರಿವಾಟೋತ್ಸವ ಹಾಗೂ ವಸಂತೋತ್ಸವಗಳು ನಡೆಯುತ್ತೆ. ಇದರ ಜೊತೆಗೆ ಧ್ವಜಾರೋಹಣ ಆದಮೇಲೆ ದ್ವಾದಶ ಮಂಗಳಾರತಿ ಅಂದ್ರೆ ಪ್ರಾಕಾರದ ಸುತ್ತು 12 ಸತಿ ದೇವರನ್ನ ವಿಜೃಂಭಣೆಯಾಗಿ ಉತ್ಸವವನ್ನು ಮಾಡಿ 12 ಆರತಿ ಮಾಡ್ತಾರೆ. ಮತ್ತೆ ಅದರ ನಂತರ ಶಯನೋತ್ಸವ ನಡೆಯುತ್ತದೆ. ಅವತ್ತಿನ ಮರುದಿವಸ ರಾತ್ರಿ ಪಲ್ಲಕ್ಕಿ ಉತ್ಸವ. ಅಂದ್ರೆ ಇದೆಲ್ಲ ಸೇರಿ ಒಟ್ಟು 9 ದಿವಸ ಕಾರ್ಯಕ್ರಮ ನಡೆಯುತ್ತದೆ.